ರಾಮ ಶ್ರೀರಾಮ ಜಯ ರಾಮ. ದೇಶದಲ್ಲಿ ಎಲ್ಲೇ ಕಿವಿ ಆನಿಸಿದ್ರು ರಾಮನ ಗುಣಗಾನ. ಎಲ್ಲೇ ನೋಡಿದ್ರು ಆತನದ್ದೇ ಜಪ ತಪ. ಇವತ್ತಿನ ಈ ಐತಿಹಾಸಿಕ ದಿನಕ್ಕಾಗಿಯೇ ಕೋಟಿ ಕೋಟಿ ಭಕ್ತರು ಕಾಯುತ್ತಾ ಇದ್ದರು. ಕೊನೆಗೂ ಅವರೆಲ್ಲರ ಕನಸು ಈಡೇರಿದೆ. ಅಯೋಧ್ಯೆಯಲ್ಲಿ ರಾಮಲಾಲನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇದು ಭಾರತದ ಇತಿಹಾಸದಲ್ಲೇ ಅಳಿಸಲಾಗದ ದಿನ. ಆದರೆ ಇದರ ಹಿಂದೆ ನಡೆದ ಹೋರಾಟಗಳು ಅಷ್ಟಿಷ್ಟಲ್ಲ. ಸುಮಾರು 500 ವರ್ಷಗಳೇ ಸಂದಿವೆ. ಸರಿ, ಹಾಗಿದ್ರೆ ಹಿಂದೆ ರಾಮನ ದೇಗುಲವನ್ನು ನಿರ್ಮಾಣ ಮಾಡಿದ್ದು ಯಾರು, ಅದರ ಐತಿಹ್ಯವೇನು ಅನ್ನೋದನ್ನು ನಾವು ಇವತ್ತಿನ ಈ ಸ್ಟೋರಿಯಲ್ಲಿ ನೋಡೋಣ. ಶ್ರೀರಾಮ ಜಲಸಮಾಧಿ ತೆಗೆದುಕೊಂಡ ಬಳಿಕ ಅಯೋಧ್ಯೆ ನಗರಿ ರಾಮನಿಲ್ಲದೆ ಅವನತಿಯತ್ತ ಸಾಗಲು ಶುರುವಾಯಿತು. ಇದನ್ನು ಕಂಡ ರಾಮನ ಪುತ್ರ ಕುಶ ಅಯೋಧ್ಯೆಯನ್ನು ಪುನರ್ ನಿರ್ಮಾಣ ಮಾಡಲು ಮುಂದಾದ. ಸೂರ್ಯವಂಶದ ಕೊನೆಯ ರಾಜನಾಗಿ ಮಹಾರಾಜ ಮೃಹದ್ಬಲನ ರಾಮ ಜನ್ಮಭೂಮಿಯಾದ ಅಯೋಧ್ಯೆಯನ್ನು ನೋಡಿಕೊಂಡನು. ಆದರೆ ಪುರಾವೆಗಳ ಪ್ರಕಾರ ಅಯೋಧ್ಯೆ ನಗರ ದಿನ ಕಳೆದಂತೆ ಮಾನ್ಯತೆ ಕಳೆದುಕೊಳ್ಳುತ್ತಾ ಹೋಯಿತು. ಕೆಲ ಮಾಹಿತಿ ಪ್ರಕಾರ ಅಯೋಧ್ಯೆ ಶ್ರೀರಾಮ ದೇವಾಲಯವನ್ನು ಚಕ್ರವರ್ತಿ ವಿಕ್ರಮಾದಿತ್ಯನು ನಿರ್ಮಿಸಿದನೆಂದು ಹೇಳಲಾಗುತ್ತೆ. ರಾಜ ವಿಕ್ರಮಾದಿತ್ಯನ ನಂತರ ಅನೇಕ ರಾಜಮನೆತನಗಳು ದೇವಾಲಯವನ್ನು ನೋಡಿಕೊಂಡರು ಮತ್ತು ಈ ಸ್ಥಳದಲ್ಲಿ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸುತ್ತಿದ್ದರು. ಬಳಿಕ ಶುಂಗ ರಾಜವಂಶದ ಮೊದಲ ಆಡಳಿತಗಾರ ಪುಷ್ಯಮಿತ್ರನು ರಾಮ ಜನ್ಮಭೂಮಿಯಲ್ಲಿ ನಿರ್ಮಿಸಿದ ದೇವಾಲಯವನ್ನು ನವೀಕರಿಸಿದನು. ಪುಷ್ಯಮಿತ್ರರಿಗೆ ಅಯೋಧ್ಯೆಯಲ್ಲಿ ಶಾಸನವೊಂದು ಲಭ್ಯವಾಗುತ್ತದೆ. ನಂತರದ ದಿನಗಳಲ್ಲಿ 2ನೇ ಚಂದ್ರಗುಪ್ತನ ಅನೇಕ ರಾಜರುಗಳು ಮತ್ತು ಚಕ್ರವರ್ತಿಗಳು ರಾಮ ಮಂದಿರವನ್ನು ನೋಡಿಕೊಂಡರು ಎನ್ನಲಾಗಿದೆ. ಇದಾದ ಬಳಿಕ ರಾಜ ಜಯಚಂದ್ರನು ಪಾಣಿಪತ್ ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಅನೇಕ ಆಕ್ರಮಣಕಾರರು ಅಯೋಧ್ಯೆ ಸೇರಿದಂತೆ ಕಾಶಿಯ ಮಥುರಾ ಮೇಲೆ ದಾಳಿ ಮಾಡಿ ದೇವಾಲಯವನ್ನು ನೆಲಸಮ ಮಾಡಿದರು ಹಾಗೂ ಅಲ್ಲಿನ ಪುರೋಹಿತರನ್ನು ಹತ್ಯೆಗೈದರು. ಆದರೆ 14ನೇ ಶತಮಾನದವರೆಗೂ ಅವರಿಗೆ ಅಯೋಧ್ಯೆಯ ರಾಮ ಮಂದಿರವನ್ನು ಕೆಡವಲು ಸಾಧ್ಯವಾಗಲಿಲ್ಲ. ಸಿಕಿಂದರ್ ಲೋಧಿಯ ಆಳ್ವಿಕೆಯಲ್ಲಿ ಭವ್ಯವಾದ ರಾಮ ಮಂದಿರ ಇತ್ತೆಂದು ಹೇಳಲಾಗಿದೆ. ಮೊಘಲರು 14ನೇ ಶತಮಾನದ ನಂತರ ಅಧಿಕಾರಕ್ಕೆ ಬಂದರು ಮತ್ತು 1527ರಿಂದ 28ನೇ ಅವಧಿಯಲ್ಲಿ ಭವ್ಯ ರಾಮ ಮಂದಿರವನ್ನು ನೆಲಸಮಗೊಳಿಸಿ ಆ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಲಾಯಿತು. ತದನಂತರ ನೂರಾರು ಹೋರಾಟಗಳ ಬಳಿಕ 2020ರ ಆಗಸ್ಟ್ 5ರಂದು ಅಯೋಧ್ಯ ರಾಮ ಮಂದಿರದ ನಿರ್ಮಾಣ ಕಾರ್ಯವು ಮತ್ತೆ ಆರಂಭವಾಯಿತು. ಇದೀಗ ನಿರ್ಮಾಣ ಆಗ್ತಾ ಇರೋ ದೇವಸ್ಥಾನ ಒಟ್ಟಾರೆ 2.7 ಎಕರೆ ಇದ್ದು 3 ಮಹಡಿಗಳ ಮಂದಿರವನ್ನು ಹೊಂದಿದೆ. ಇದರಲ್ಲಿ ಯಾವುದೇ ಕಬ್ಬಿಣ ಮತ್ತು ಉಕ್ಕು ಬಳಸಿಲ್ಲ ಎನ್ನುವುದು ಗಮನಾರ್ಹ. ಕಬ್ಬಿಣದ ಜೀವಿತಾವಧಿ 80ರಿಂದ 90 ವರ್ಷ ಮಾತ್ರ ಇರುತ್ತದೆ ಎನ್ನುವುದು ಇದಕ್ಕೆ ಕಾರಣ. ಈ ದೇಗುಲದ ಎತ್ತರ 161 ಅಡಿ. ಇದು ಕುತುಬ್ ಮಿನಾರ್ನ 70% ಎತ್ತರವಿದೆ. ಅಷ್ಟೇ ಅಲ್ಲ, ಸುಮಾರು 50 ಕಂಪ್ಯೂಟರ್ ಮಾಡೆಲ್ಗಳನ್ನು ವಿಶ್ಲೇಷಿಸಿದ ನಂತರ ಆಯ್ಕೆ ಮಾಡಲಾದ ಮಾದರಿ ನಾಗರ ಶೈಲಿ ವಾಸ್ತುಶಿಲ್ಪ ವಿನ್ಯಾಸ ಹೊಂದಿದೆ. ದಕ್ಷತೆ ಹಾಗೂ ವಾಸ್ತುಶಿಲ್ಪ ಸಮಗ್ರತೆ ಎರಡನ್ನೂ ಇಲ್ಲಿ ಕಾಪಾಡಲಾಗಿದೆ. ಪ್ರಸ್ತಾಪಿತ ಬದಲಾವಣೆಗಳು ಮಂದಿರದ ವಾಸ್ತುಶಿಲ್ಪ ಶೈಲಿಯನ್ನು ಅಂದಗೊಳಿಸಿದೆ. ಭೂಕಂಪನದ ನಡುವೆಯೂ 2500 ವರ್ಷ ಸುರಕ್ಷತೆ ಕಾಪಾಡುವಂತೆ ಗಮನ ಹರಿಸಲಾಗಿದೆ. ಇಂಟರ್ಲಾಕ್ ಮಾಡಲಾದ ಕಲ್ಲುಗಳಿಂದಲೇ 1000 ವರ್ಷಗಳ ಜೀವಿತಾವಧಿಯನ್ನು ರಚನೆಗೊಂಡಿದೆ. ಅಂತೂ ಅಸಂಖ್ಯಾತ ರಾಮಭಕ್ತರ ಆಸೆ ಇವತ್ತು ಈಡೇರಿದೆ. ಈ ಮೂಲಕ 500 ವರ್ಷಗಳ ಕರಾಳ ಇತಿಹಾಸ ಕೊನೆಯಾಗಿದೆ.